ನಮಸ್ಕಾರ ಗೆಳೆಯರೆ, ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ. ಸೊ ಗೆಳೆಯರೆ, ನಮ್ಮ DRDO ಒಂದು ಫ್ಯೂಚರಿಸ್ಟಿಕ್ ಆಯುಧವನ್ನ ಮಾಡ್ತಾ ಇದೆ. ಹಾಗೂ ಇತ್ತೀಚೆಗೇನೆ ಇದರ ಒಂದು ಫೋಟೋನು ಕೂಡ ಲೀಕ್ ಆಗಿದ್ದು, ಈ ಫೋಟೋವನ್ನ ನೋಡಿ ಇಂಡಿಯನ್ ಡಿಫೆನ್ಸ್ ಸೆಕ್ಟರ್ ಅಲ್ಲಂತೂ ಸಂಚಲನೆ ಸೃಷ್ಟಿಸಿದೆ. ಇದು ಎಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿದೆ ಅಂದ್ರೆ, ಎಲ್ಲ ಎಕ್ಸ್ಪೋರ್ಟ್ ಅವರು DRDO ಮಾಡಿರುವಂತಹ ಈ ಸೀಕ್ರೆಟ್ ಮಿಷನ್ ಅನ್ನ ನಮ್ಮ ಫ್ಯೂಚರಿಸ್ಟಿಕ್ ಅನ್ಮ್ಯಾನ್ಡ್ ಫೈಟರ್ ಏರ್ಕ್ರಾಫ್ಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಭವಿಷ್ಯದ ಮಾನವರಹಿತ ವಿಮಾನವಾಗಿರಲಿದೆ. ಸಂಕ್ಷಿಪ್ತವಾಗಿ ನಾವು ಇದನ್ನ FUFA ಅಂತ ಕರೆಯುತ್ತೇವೆ. ಹಾಗೂ DRDO ನ ADE ಡಿಪಾರ್ಟ್ಮೆಂಟ್ ಈ ಪೂರ್ತಿ ಪ್ರೋಗ್ರಾಮ್ ಅನ್ನ ಹ್ಯಾಂಡಲ್ ಮಾಡ್ತಾ ಇದೆ. ADE ಅಂದ್ರೆ ಏರೋನಾಟಿಕಲ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್. ಸೊ ಈಗ ನಾನು ನಿಮಗೆ ಇದರ ವಿಶೇಷತೆ ಏನಿದೆ ಅನ್ನೋದ್ರ ಬಗ್ಗೆ ಹೇಳಲಿದ್ದೇನೆ. ಎಕ್ಸ್ಪರ್ಟ್ನ ಪ್ರಕಾರ ಮೊಟ್ಟ ಮೊದಲಿಗೆ ಈ FUFA ದ ಡಿಸೈನ್ ಅನ್ನ ನೋಡೋದಾದ್ರೆ, ಇದನ್ನ ಬಹಳಷ್ಟು ಸ್ಲೀಕ್ ಆಗಿ ಇಡಲಾಗಿದೆ ಹಾಗೂ ಬಹಳಷ್ಟು ಹೆಚ್ಚು ಏರೋಡೈನಾಮಿಕ್ನೊಂದಿಗೆ ಪೂರ್ಣ ಪ್ರಮಾಣದ ಸ್ಟೆಲ್ತ್ನು ಕಾಣಿಸ್ತಾ ಇದೆ. ಈ ಲಾಯಲ್ ವಿಂಗ್ ಮ್ಯಾನ್ ನಮ್ಮ ಫ್ಯೂಚರಿಸ್ಟಿಕ್ ಆಗಿರಲಿದೆ ಅನ್ನೋ ಎಕ್ಸ್ಪರ್ಟ್ ಅವರ ಅಭಿಪ್ರಾಯ ಇದೆ. ಹಾಗೂ ಇದು ಹೈ ಸ್ಪೀಡ್ ಮತ್ತು ಲೋ ರೇಡಾರ್ ಕ್ರಾಸ್ ಸೆಕ್ಷನ್ ಏರ್ ಫ್ರೇಮ್ನಂತಹ ಅನೇಕ ವೈಶಿಷ್ಟ್ಯಗಳನ್ನು ಹೊಂದಿರೋದ್ರಿಂದ ಸಂಪೂರ್ಣವಾಗಿ ಇದನ್ನು ಸ್ಟೆಲ್ತ್ ಮಾಡಲಿದೆ. ಇದರಲ್ಲಿ ಇಂಟರ್ನಲ್ ವೆಪನ್ ಬೇನು ಕೂಡ ಕೊಡಲಾಗಿದೆ. ಯಾಕಂದರೆ ಶತ್ರುಗಳು ಇದರಲ್ಲಿ ಯಾವ ವೆಪನ್ ಇದೆ ಎಲ್ಲ ಒಳಗೆ ಮರೆ ಮಾಡಲಾಗಿದೆ ಅನ್ನೋದನ್ನು ನೋಡಬಾರದು ಅಂತ. ಹಾಗೂ ಪೂರ್ಣ ಪ್ರಮಾಣದಲ್ಲಿ ಫುಲ್ಲಿ ಆಟೋನಾಮಸ್ ಟೇಕ್ ಆಫ್ ಆ್ಯಂಡ್ ಲ್ಯಾಂಡಿಂಗ್ ಅಲ್ಲಿ ಇದು ಕೆಪೇಬಲ್ ಆಗಿರಲಿದೆ. ಈ ಪ್ರಾಜೆಕ್ಟ್ ಬಗ್ಗೆ DRDO ಯಾವತ್ತಿಗೂ ಹೇಳದಿದ್ದರೂ ಈ ಲೀಕ್ ಆದ ಫೋಟೋಗಳನ್ನು ನೋಡಿದ ನಂತರ DRDO ಮೌನವಾಗಿ ಕುಂತಿದೆ. ಹಾಗೂ ನೀವು ಹೇಳಬಹುದು, ಇದು DRDO ರಹಸ್ಯವಾದ ಈ ಆಯುಧದ ಬಗ್ಗೆ ನೀವು ಯಾಕೆ ರಿವೀಲ್ ಮಾಡ್ತಾ ಇದ್ದೀರಿ ಅಂತ. ಸೊ ಗೆಳೆಯರೆ, ಈ ಸುದ್ದಿಯನ್ನು ಪ್ರತಿಷ್ಠಿತ ಡಿಫೆನ್ಸ್ ಮೀಡಿಯಾ ವೆಬ್ಸೈಟ್ನೇ ಪಬ್ಲಿಷ್ ಮಾಡಿದೆ. ಅವರು ಪಬ್ಲಿಷ್ ಮಾಡಿದ ರಿಪೋರ್ಟನ್ನು ನೋಡ್ತಾ ಈ ವಿಡಿಯೋವನ್ನು ಮಾಡಿ ನಿಮಗೆ ಹೇಳ್ತಾ ಇರೋದು. ಸೊ ಗೆಳೆಯರೆ, FUFA ನ ಇನ್ನೊಂದು ಎಲ್ಲಕ್ಕಿಂತ ದೊಡ್ಡ ಫೀಚರ್ ಅಂದರೆ ಇದರಲ್ಲಿನ ಎಂಜಿನ್. ಯಾಕಂದರೆ ಇದರಲ್ಲಿ ಉಪಯೋಗಿಸಲಾಗಿರುವ ಎಂಜಿನನ್ನು ಇಂಡಿಜಿನಿಯಸ್ ಟೆಕ್ನಾಲಜಿಯಿಂದಲೇ ಡೆವಲಪ್ ಮಾಡಲಾಗಿದೆ. ಸೊ ಭಾರತಕ್ಕಾಗಿ ಇದು ದೊಡ್ಡ ಗೆಲುವು ಅಂತಾನೆ ಹೇಳಬಹುದು. ಯಾಕಂದರೆ ಇದರಲ್ಲಿ ಇಂಡಿಜಿನಿಯಸ್ಲಿ ಡೆವಲಪ್ಡ್ ಭಾರತದ STFE-25 ಟ್ವಿನ್ ಎಂಜಿನ್ ಕನ್ಫಿಗರೇಷನ್ ಒಂದಿಗೆ ಬರ್ತದೆ. 9 ಟನ್ ಪ್ಲಾಟ್ಫಾರ್ಮ್ನ ಮೇಲೆ ಇದನ್ನು ಡಿಸೈನ್ ಮಾಡಲಾಗಿದೆ. ಇದರ ಸೈಜ್ ಬಗ್ಗೆ ಹೇಳೋದಾದರೆ, ಇದು ನಮ್ಮ ತೇಜಸ್ ಫೈಟರ್ ಇಂದ ಚಿಕ್ಕದಾಗಿ ಇರಲಿದೆ. ಆದರೆ ಪೂರ್ಣ ರೀತಿಯಲ್ಲಿ ಇದು ಸ್ಟೆಲ್ತ್ ಆಗಿದೆ. DRDO ಹತ್ತಿರ ಬಹಳಷ್ಟು ಒಳ್ಳೆ ರೀತಿಯ ಟೆಕ್ನಾಲಜಿ ಇದೆ ಅಂತ ಹೇಳಲಾಗುತ್ತಿತ್ತು. ಅಂದರೆ ಸ್ವಿಫ್ಟ್ ಟೆಕ್ನಾಲಜಿ, ಇದನ್ನು ಸೆಲ್ಫ್ ವಿಂಗ್ ಫ್ಲೈಯಿಂಗ್ ಟೆಸ್ಟ್ ಬೆಡ್ ಅಂತಾನು ಹೇಳಲಾಗ್ತದೆ. ಹಾಗೂ DRDO ನ ಈ ಸ್ವಿಫ್ಟ್ ಟೆಸ್ಟ್ ಪೂರ್ಣ ರೀತಿಯಲ್ಲಿ ಅನ್ಮ್ಯಾನ್ಡ್ ಸ್ಟೆಲ್ತ್ ಟೆಕ್ನಾಲಜಿ, ಹೈ ಆಟೋನಾಮಸ್ ಲ್ಯಾಂಡಿಂಗ್ ಟೆಕ್ನಾಲಜಿಯಿಂದ ಲೆಸ್ ಇದೆ. ಇದರಲ್ಲಿ ಭಾರತದಲ್ಲೇ ನಿರ್ಮಾಣವಾದ ಸ್ವದೇಶಿ ನೇವಿಗೇಷನ್ ಸಿಸ್ಟಮ್, ಗೈಡೆನ್ಸ್ ಆ್ಯಂಡ್ ಕಂಟ್ರೋಲ್ ಸಿಸ್ಟಮ್, ಅವೆನ್ಯೂ 6 ಸಿಸ್ಟಮ್ ಎಲ್ಲವುಗಳನ್ನು ಉಪಯೋಗಿಸಲಾಗಿದೆ. ಸ್ಪೀಡ್ ಬಗ್ಗೆ ಹೇಳುವುದಾದರೆ, ಇದರ ಸ್ಪೀಡ್ 740 km/h ಆಗಿದ್ದು 50 ಫೇಸ್ನ ಪೇಲೋಡನ್ನು ಬಹಳ ಈಸಿಯಾಗಿ ಕ್ಯಾರಿ ಮಾಡ್ತದೆ. ಸೊ ಈ ಲೀಕ್ಡ್ ಫೋಟೋ ಪೂರ್ಣ ರೀತಿಯಲ್ಲಿ ವೈರಲ್ ಆಗ್ತಾ ಹೋಗುವುದರಿಂದ ಇಂಡಿಯನ್ ಡಿಫೆನ್ಸ್ ಸೆಕ್ಟರಲ್ಲಿ ಒಂದು ದೊಡ್ಡ ಸಂಚಲನ ಸೃಷ್ಟಿಸುತ್ತಿದೆ. ಈ ರೀತಿಯ ಫ್ಯೂಚರಿಸ್ಟಿಕ್ ಆಯುಧ ಮಾಡುತ್ತಿರುವ DRDO ನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ ಖಂಡಿತ ನಮಗೆ ತಿಳಿಸಿ. ಭಾರತದ ಇಂಥ ಯೂಸ್ಫುಲ್ ಹಾಗೂ ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ಈ ವಿಡಿಯೋನ ಲೈಕ್ ಮಾಡಿ, ಚಾನೆಲ್ಗೆ ಹೊಸದಾಗಿ ಬಂದರೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ.